ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಡ್ಮಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2025-26ನೇ ಸಾಲಿನ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿದೆ. ಇಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸಸ್ಸಿಗೆ ಬಂದ್ಬಿಟ್ಟು ನೀವು SSLC ಮೇಲಾದರೂ ಅಡ್ಮಿಷನ್ ಆಗ್ಬೋದು ಅಥವಾ PUC ಮೇಲಾದರೂ ಅಡ್ಮಿಷನ್ ಆಗ್ಬೋದು. SSLC ಮೇಲೆ ಅಡ್ಮಿಷನ್ ಆದರೆ 3 ವರ್ಷ 3 ತಿಂಗಳು ಇರುತ್ತೆ ನಿಮಗೆ ಈ ಕೋರ್ಸ್‌ನ ಡ್ಯೂರೇಷನ್. ಅದೇ PUC ಮೇಲೆ ಅಡ್ಮಿಷನ್ ಆದರೆ 2 ವರ್ಷ 3 ತಿಂಗಳು ಕೋರ್ಸ್‌ನ ಡ್ಯೂರೇಷನ್ ಇರುತ್ತೆ. ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 35 ವರ್ಷ ತನಕ ಜನರಲಿಗೆ, ಅದೇ SC/ST ಕೇಸಲ್ಲಿ 40 ವರ್ಷ ತನಕ ನೀವು ಅಪ್ಲೈ ಮಾಡ್ಬೋದು. ಇದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್‌ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಡಿಪ್ಲೊಮಾ ಇನ್ DMLT ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, DMIT, DHI, DMRT, DDT ಇವೆಲ್ಲ ಕೋರ್ಸಸ್ಗಳಿದಾವೆ. DOT, AT, DOT, ಡಿಪ್ಲೊಮಾ ಇನ್ ಆಪ್ಥಮಾಲಿಕ್ ಟೆಕ್ನಾಲಜಿ, DDM, ಡಿಪ್ಲೊಮಾ ಇನ್ ಡೆಂಟಲ್ ಹೆಲ್ತ್ ಇವೆಲ್ಲ ಕೋರ್ಸಸ್ಗಳಿದಾವೆ. ಇಲ್ಲಿ ನೋಡ್ರಿ, ಇಲ್ಲಿ DMLT, DMIT, DHI, DMRT, DDT, DOT ಮತ್ತೆ AT, DOT, DDM, DDH ಇವೆಲ್ಲ ಏನಂತಂದ್ರೆ SSLC ಸೆಕೆಂಡ್ PUC ಮೇಲೆ ನೀವು ಇವೆಲ್ಲ ಕೋರ್ಸ್ಗಳಿಗೆ ಅಪ್ಲೈ ಮಾಡ್ಬೋದು. ಅದೇ ತರ DMRT ಮಾತ್ರ SSLC ಅಥವಾ ಸೆಕೆಂಡ್ PUC ಇಲ್ಲಿ ನೋಡ್ರಿ, ಇದು ಬಂದ್ರೆ ನಿಮ್ಗೆ ಸೆಕೆಂಡ್ PUC ಸೈನ್ಸ್ ಮೇಲೆ ಮಾತ್ರ ಅಪ್ಲೈ ಮಾಡ್ಬೋದು. ಅದೇ ತರ DMRT ಬಂದ್ರೆ ನೀವು SSLC ಸೆಕೆಂಡ್ PUC ಯಾವುದೇ ಒಂದು ಸ್ಟ್ರೀಮ್ ಇಂದ, ಆರ್ಟ್ಸ್ ಇದಿರ್ಲಿ, ಕಾಮರ್ಸ್ ಸ್ಟ್ರೀಮ್ ಮೇಲೇನು ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಅಪ್ಲಿಕೆಂಟ್ ಅಟ್ಲೀಸ್ಟ್ 7 ವರ್ಷ ಕರ್ನಾಟಕದಲ್ಲಿ ಓದಿರ್ಬೇಕು ಅಂತವ್ರು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 400 ರೂಪಾಯಿ ಇದೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಡ್ಮಿಷನ್ಗೆ. SC/ST ಕ್ಯಾಟಗರಿ ಅವರಿಗೆ 250 ರೂಪಾಯಿ ಫೀನ ನೀವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು 26ರಿಂದ ಪ್ರಾರಂಭವಾಗಿದೆ. 26/6/2025ರಿಂದ ಪ್ರಾರಂಭವಾಗಿದೆ. ಇದು 25/7/2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ನಿಮಗೆ ಯಾವುದೇ ತರಹದ ಕೌನ್ಸಿಲಿಂಗ್ ನ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಎಲ್ಲ ಏನಂತಂದ್ರೆ ನಿಮ್ಮ ಆನ್ಲೈನ್ ನಡೆಯುತ್ತಾ ಆಫ್ಲೈನ್ ನಡೆಯುತ್ತಾ ಅಂತಂದು ನಿಮ್ಮ ಮೆಸೇಜ್ ಮೂಲಕ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಈಗ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಟು ಫಾರ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಫಾರ್ ದ ಅಕಾಡೆಮಿಕ್ ಇಯರ್ 2025-2026 ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ನಾನು ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಇಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್, ನೀವು SSLC ಓದಿದ್ರೆ SSLC ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ PUC ಓದಿದ್ರೆ PUC ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿ. ಆರ್ಟ್ಸ್ ಓದಿದ್ರೆ ಆರ್ಟ್ಸ್. ನಾನು ಹೇಳಿದಂಗೆ ಯಾವ PUC ಆದ್ರೆ ಯಾವ ಆರ್ಟ್ಸ್ನವರು ಮಾಡಿದ್ರೆ, ಆರ್ಟ್ಸ್ ಮಾಡಿದ್ರೆ ಯಾವ್ದು ಅಪ್ಲೈ ಮಾಡ್ಬೋದು, ಕಾಮರ್ಸ್ ಮಾಡಿದ್ರೆ, ಡಿಪ್ಲೊಮಾ ಮಾಡಿದ್ರೆ ಯಾವ್ದು, ಸೈನ್ಸ್ ಓದಿದ್ರೆ ಮಾತ್ರ ಯಾವುದೇ ನೀವು ಇದಕ್ಕೆ ಯಾವುದೇ ಕೋರ್ಸ್ಗಳಿಗೆ, ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಅಪ್ಲೈ ಮಾಡ್ಬೋದು. ಅಥವಾ SSLC ಮಾಡಿದ್ರು ಅಷ್ಟೇ ನೀವು ಯಾವುದೇ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ SSLC ನೇಮ್ ಆಸ್ ಆನ್ ಮಾರ್ಕ್ಸ್ ಕಾರ್ಡ್ ಅಂತಿದೆ. SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ನೀವು ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಕ್ಯಾಟಗರಿ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಅಂತಂದು ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಏಜ್ ನ ಎಷ್ಟಿದೆ ಅಂತಂದು ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಜೆಂಡರ್ ಯಾವುದು, ಮೇಲೋ ಫಿಮೇಲೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಮೇಲ್ ID ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ನ, ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಆಧಾರ್ ನಂಬರ್ನ, ರಿಲಿಜನ್ ಯಾವುದು, ನಿಮ್ದು ಹಿಂದೂನೋ ಯಾವುದು ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ತಂದೆಯ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಕುಟುಂಬದ ವಾರ್ಷಿಕ ಆದಾಯ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಆನ್ಯುವಲ್ ಇನ್ಕಮ್ ಎಷ್ಟಿದೆನೋ, ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದ್ರ ಪ್ರಕಾರ ನೀವು ಇದನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ತಾಯಿಯ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೋಸ್ಟಲ್ ಅಡ್ರೆಸ್ನ, ನಿಮ್ಮ ಅಡ್ರೆಸ್ನ ಟೈಪ್ ಮಾಡ್ಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಯಾವುದು ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಇಲ್ಲಿ ಏನಂತಂದ್ರೆ ನೀವು ಬರೀ ಕೌನ್ಸಿಲಿಂಗ್ ಪ್ರೊಸೆಸ್ಗಳಿಗೆ ಅಷ್ಟೇ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ತಿದ್ದೀರಾ. ಇಲ್ಲಿ SC/ST ಕ್ಯಾಂಡಿಡೇಟ್ಸ್ ಗಳಿಗೆ ಬಂದ್ಬಿಟ್ಟು ಕ್ಯಾಟಗರಿ 1 ಅವರಿಗೆ ಬಂದ್ಬಿಟ್ಟು 250 ರೂಪಾಯಿ ಏನೋ ಫೀಸ್ ಇದೆ. ಅದೇ ತರ ಜನರಲ್ ಕ್ಯಾಟಗರಿ ಬಂದ್ರೆ 400 ರೂಪಾಯಿ ಫೀಸ್ ನ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಡ್ರೆಸ್ ಸೇಮ್ ಇತ್ತಂದ್ರೆ ಸೇಮ್ ಆಸ್ ಪೋಸ್ಟಲ್ ಅಡ್ರೆಸ್ ಅಂತ ಇಲ್ಲಿ ಕೊಟ್ಬಿಟ್ರೆ ಅದೇ
ಸೇಮ್ ಡಾಟಾನ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ನೀವು ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಜಿಲ್ಲೆ ಯಾವುದು, ನಿಮ್ಮ ಪಿನ್ ಕೋಡ್ ಯಾವುದು, ಇವನ್ನೆಲ್ಲ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತ ಇದೆ. ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಬರುತ್ತೆ. ಇಲ್ಲಿ ಅದೇ ತರ ನೀವು ಇಲ್ಲಿ ಪಿ ಯು ಸಿ ಸೆಲೆಕ್ಟ್ ಮಾಡಿದ್ರೆ ಯಾವ ತರ ಬರುತ್ತೆ ಅಂತಂದು ಹೇಳ್ತಾ ಹೋಗ್ತೀನಿ. ನೋಡ್ರಿ, ಇಲ್ಲಿ ನೀವು ಎಕ್ಸಾಮಿನೇಷನ್ ಯಾವ್ದು ಪಾಸ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಸೆಲೆಕ್ಟ್ ಬರುತ್ತೆ. ಇಲ್ಲಿ ಯಾವ ಬೋರ್ಡ್, ಕೆ ಎಸ್ ಇ ಬಿ ಬೋರ್ಡ್ ಇಂದ ಹೆಚ್ಚು ಎಲ್ಲರೂ ಓದಿರ್ತಾರೆ. ಹಾಗಾಗಿ ನಾನು ಇಲ್ಲಿ ಕೆ ಸಿ ಬಿ ಬೋರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಂಟ್ರಲ್ ಸಿ ಬಿ ಎಸ್ ಸಿ ಓದಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಬೇರೆ ಬೋರ್ಡ್ ಯಾವ್ದಾದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ನ ಪಾಸ್ ಮಾಡಿದೀರಾ ಅಂತ ಇಲ್ಲಿ ಎಂಟ್ರಿ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 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 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ. ಸಪೋಸ್ ನೀವು 620 600 ಮಾರ್ಕ್ಸ್ ಇರುತ್ತೆ, 600ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತಂದು ಇಲ್ಲಿ ಎಂಟ್ರಿ ಮಾಡಿದ್ರೆ ಒಬ್ಟೈನ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ದೀರಾ ಅಂತ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದೇ ತರ ಪಿ ಯು ಸಿ ಅಲ್ಲಿ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇಯರ್ ಆಫ್ ಪಾಸಿಂಗ್, ಸೈನ್ಸ್ ನ ಯಾವ ವರ್ಷದಲ್ಲಿ ಪಾಸ್ ಮಾಡಿದ್ದೀರಾ ಅಂತಂದು ಇಲ್ಲಿ ನೋಡ್ರಿ. ಸ್ವಲ್ಪ ಪಿ ಯು ಸಿ ಓದ್ರೆ ಈ ಮಾರ್ಕ್ಸ್ ನ ಎಂಟ್ರಿ ಮಾಡೋದು ಸ್ವಲ್ಪ ಟ್ರಿಕಿ ಆಗಿದೆ. ಇಲ್ಲಿ ಏನಂತಂದ್ರೆ ಪಿ ಯು ಸಿ ಕ್ಯಾಂಡಿಡೇಟ್ಸ್ ಇಲ್ಲಿ ನೋಡ್ರಿ, ನೋಟ್ ಪಿ ಯು ಸಿ ಕ್ಯಾಂಡಿಡೇಟ್ಸ್ ಎಂಟರ್ ಫಿಸಿಕ್ಸ್ ಪ್ಲಸ್ ಕೆಮಿಸ್ಟ್ರಿ ಪ್ಲಸ್ ಬಯಾಲಜಿ ಮಾರ್ಕ್ಸ್ ಇನ್ ಒಬ್ಟೈನ್ಡ್ ಮಾರ್ಕ್ಸ್. ಇಲ್ಲಿ ನೋಡ್ರಿ, ಸಪೋಸ್ ನೀವು ಫಿಸಿಕ್ಸ್ಗೆ 100, ಕೆಮಿಸ್ಟ್ರಿಗೆ 100, ಬಯಾಲಜಿಗೆ 100 ಇದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 300 ಆಗುತ್ತೆ. ಅದೇ ತರ ಒಬ್ಟೈನ್ ಮಾರ್ಕ್ಸ್, ಫಿಸಿಕ್ಸ್ ಎಷ್ಟು ಬಂದಿದೆ ನಿಮ್ದು, ಕೆಮಿಸ್ಟ್ರಿ ಎಷ್ಟು ಬಂದಿದೆ, ಬಯಾಲಜಿ ಮಾರ್ಕ್ಸ್ ಎಷ್ಟು ಬಂದಿದೆ, ಇಲ್ಲಿ ಒಬ್ಟೈನ್ ಮಾರ್ಕ್ಸ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ರೆ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಸೈನ್ಸ್ ಮಾರ್ಕ್ಸ್ ಡೀಟೇಲ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ನೀವು ಇಲ್ಲಿ ಎಡಿಷನ್ ಮಾಡಿ ಹಾಕ್ಬಿಟ್ರೆ ಪರ್ಸೆಂಟೇಜ್ ಬರುತ್ತೆ. ಫಿಸಿಕ್ಸ್ಗೆ ಎಷ್ಟು ತೆಗೆದಿದ್ದೀರಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಒಬ್ಟೈನ್ ಮಾರ್ಕ್ಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100ಕ್ಕೆ ಎಷ್ಟು ತೆಗೆದಿದ್ದೀರಾ, 100ಕ್ಕೆ ಎಷ್ಟು ತೆಗೆದಿದ್ದೀರಾ ಅಂತಂದು ಇಲ್ಲಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಫಿಸಿಕಲಿ ಚಾರ್ಜ್ ನೀಡಿದ್ರೆ ಫಿಸಿಕಲಿ ಚಾಲೆಂಜ್ ಸೆಲೆಕ್ಟ್ ಮಾಡಿ. ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ ಸೆಲೆಕ್ಟ್ ಮಾಡಿ. ಇಲ್ಲ ಸ್ಟಡಿಡ್ 7 ಇಯರ್ಸ್ ಇನ್ ಕರ್ನಾಟಕ ಇದ್ರೆ 7 ವರ್ಷ ನಾನು ಕರ್ನಾಟಕದಲ್ಲಿ ಓದಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ನ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ನ ಇಲ್ಲಿ ಎಷ್ಟೆಷ್ಟು KB ದಲ್ಲಿ ಇದೆ ಅಂತಂದ್ರೆ 50 KB ಅಲ್ಲಿ, ಸಿಗ್ನೇಚರ್ ನ 20 KB ಅಲ್ಲಿ, ಮಾರ್ಕ್ಸ್ ನ ಎಷ್ಟು ಮಾರ್ಕ್ಸ್ ಕಾರ್ಡ್ ನ 300 KB ಸೈಜ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ 300 KB ಒಳಗಡೆ ಇರ್ಬೇಕಾಗತ್ತೆ. 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ನೋಡ್ರಿ, ಇಲ್ಲಿ 300 KB ಒಳಗಡೆ ಇರ್ಬೇಕಾಗತ್ತೆ. DD5 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಏನಂದ್ರೆ DD5 ಇಂದ ಸಿಕ್ಕಿರ್ತಕ್ಕಂಥ ಸ್ಟಡಿ ಸರ್ಟಿಫಿಕೇಟ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ 300 KB ಒಳಗಡೆ. ಫಿಸಿಕಲಿ ಚಾಲೆಂಜ್ ಹಿಡಿದ್ರೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ನೀವು ಪೇಮೆಂಟ್ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ತರ ನೀವು ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೋದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.